ಕರುನಾಡಿಗೆ ನಮಸ್ಕಾರ. ಕರ್ನಾಟಕ ಟಿಇಟಿ ಪರೀಕ್ಷೆ 7 ಡಿಸೆಂಬರ್ 2025. ಪತ್ರಿಕೆ 1 ಮತ್ತು ಪತ್ರಿಕೆ 2 ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಅಂಕಗಳಿವೆ. ಈ 30 ಅಂಕಗಳನ್ನು ಪಡೆಯುವ ಸಲುವಾಗಿ ನಾವು ಏನು ಪ್ರಯತ್ನ ಮಾಡಿದರೆ ನಮ್ಮ 30 ಅಂಕಗಳು ಬರುತ್ತವೆ ಅನ್ನೋದರ ಬಗ್ಗೆ ನಾನು ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ. ಇಲ್ಲಿ ನಿಮಗಾಗಿ 200 ಟಾಪ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ಪೇಪರ್ 1 ಸಲುವಾಗಿ ಮತ್ತು ಪೇಪರ್ 2 ಸಲುವಾಗಿ ಬೋರ್ಡ್ ಮೇಲೆ ಬರೆದಂತ ಪಾಯಿಂಟ್ಸ್ ಅನ್ನ ನೀವೆಲ್ಲರೂ ನಿಮ್ಮ ನೋಟ್ಬುಕ್ದಲ್ಲಿ ಬರೆದು ಅದನ್ನ ರಿವಿಷನ್ ಮಾಡಿದರೆ ಖಂಡಿತ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಇಲ್ಲಿ ತನಕ 45 ಕಾನ್ಸೆಪ್ಟ್ ಅನ್ನ ನಾವು ಚರ್ಚೆ ಮಾಡಿದ್ದೀವಿ. ಈಗ 46 ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ, ಇಂಗ್ಲಿಷ್ ಬೋಧನೆಯನ್ನ ಯಾವ ಪದ್ಧತಿಯಿಂದ ನಾವು ವರ್ಗದಲ್ಲಿ ಮಾಡಬೇಕು. ಅನೇಕ ಬೋಧನೆಯ ಪದ್ಧತಿಗಳು ಇವೆ. ಆ ಬೋಧನೆಯ ಪದ್ಧತಿಗಳ ಬಗ್ಗೆ ನಾವು ಅಭ್ಯಾಸ ಮಾಡುತ್ತಿದ್ದೇವೆ. ಇಲ್ಲಿ ಕೊಲ್ಯಾಬೊರೇಟಿವ್ ಲರ್ನಿಂಗ್, ಕೊಲ್ಯಾಬೊರೇಟಿವ್ ಅಂದ್ರೆ ಒಬ್ರಿಗೊಬ್ರು ಸಹಕಾರದಿಂದ ಕಲಿಕೆ, ಸಹಕಾರದ ಕಲಿಕೆ ಅಂತ ಹೇಳಿ ಕರಿತೀವಿ. ಕೊಲ್ಯಾಬೊರೇಟಿವ್ ಲರ್ನಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್, ಕೊಲ್ಯಾಬೊರೇಟಿವ್ ಲರ್ನಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್. ಇಲ್ಲಿ ಗೆಳೆಯರ ಜೊತೆಗೆ, ಈಗ ವಿದ್ಯಾರ್ಥಿಯು ಇಂಗ್ಲಿಷ್ ಭಾಷೆಯನ್ನು ಕಲಿಯುವಾಗ ವಿದ್ಯಾರ್ಥಿಯು ತನ್ನ ಗೆಳೆಯನ ಜೊತೆಗೆ ಸಂಭಾಷಣೆ ಮಾಡಿ, ಗೆಳೆಯನ ಜೊತೆಗೆ ಸಹಕಾರ ಪಡೆದುಕೊಂಡು, ಶಿಕ್ಷಕರ ಜೊತೆ ಸಹಕಾರ ಪಡೆದುಕೊಂಡು, ತನ್ನ ಕ್ಲಾಸ್ಮೇಟದ ಸಹಕಾರ ಪಡೆದುಕೊಂಡು ಭಾಷೆಯನ್ನ ಕಲಿಯುತ್ತಾನೆ. ಕೊಲ್ಯಾಬೊರೇಟಿವ್ ಲರ್ನಿಂಗ್ ಎಂದು ಈ ಪದ್ಧತಿಗೆ ಕರೆಯುತ್ತಾರೆ. ಕೊಲ್ಯಾಬೊರೇಟಿವ್ ಇದಕ್ಕೆ ವಿನ್ ವಿನ್ ಸಿಚುವೇಶನ್ ಎಂದು ಕೂಡ ಕರೆಯುತ್ತಾರೆ. ಇಬ್ಬರು ಗೆಳೆಯರು ಕಲಿಯುವಾಗ ಇವನು ಗೆಲ್ಲಬೇಕು, ಅವನು ಗೆಲ್ಲಬೇಕು. ವಿನ್ ವಿನ್ ಸಿಚುವೇಶನ್ ಈ ಪದ್ಧತಿಯಲ್ಲಿ ಕಂಡು ಬರುತ್ತದೆ. ಪರೀಕ್ಷೆಗಳು ಹೀಗೆ ಕೇಳುತ್ತಾರೆ, ವಿನ್ ವಿನ್ ಸಿಚುವೇಶನ್ ಯಾವ ಮೆಥಡದಲ್ಲಿ ಕಂಡು ಬರುತ್ತದೆ? ಕೊಲ್ಯಾಬೊರೇಟಿವ್ ಲರ್ನಿಂಗ್ ದಲ್ಲಿ. ಇನ್ನು ಕೊಲ್ಯಾಬೊರೇಟಿವ್ ಸಹಕಾರ, ಯಾರ ಸಹಕಾರ? ಪಿಯರ್ ಅಂದ್ರೆ ಗೆಳೆಯ, ಕ್ಲಾಸ್ಮೇಟ್, ಶಿಕ್ಷಕ ಮತ್ತು ಫ್ರೆಂಡ್ಸ್. ಇನ್ನು ಸಹಪಾಠಿ. ಈ ಕೊಲ್ಯಾಬೊರೇಟಿವ್ ಲರ್ನಿಂಗ್ ದೊಳಗೆ 3 ಕಾನ್ಸೆಪ್ಟ್ ಬರ್ತಾ ಇತ್ತು. ಲೇವ್ ವ್ಯಾಗೋತ್ಸ್ಕಾಯ್ ಹೆಸರು ನೆನಪಿಡ್ರಿ. ಇವರು ಕೊಲ್ಯಾಬೊರೇಟಿವ್ ಲರ್ನಿಂಗ್ ಬಗ್ಗೆ ಹೇಳಿದ್ದಾರೆ. ಲೇವ್ ವ್ಯಾಗೋತ್ಸ್ಕಾಯ್ ಇವರು ಸೋಷಿಯಲ್ ಕನ್ಸ್ಟ್ರಕ್ಟಿವಿಸ್ಟ್, ಸಾಮಾಜಿಕ ರಚನೆ ಈ ಸಿದ್ಧಾಂತವನ್ನು ಹೇಳಿದ್ದಾರೆ. ಇದರಲ್ಲಿ ಕೊಲ್ಯಾಬೊರೇಟಿವ್ ಲರ್ನಿಂಗ್ ಬರುತ್ತದೆ. ಲೇವ್ ವ್ಯಾಗೋತ್ಸ್ಕಾಯ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ. ಪರೀಕ್ಷೆದವ್ರು ಹೀಗೆ ಕೇಳ್ತಾರೆ, ಸೋಷಿಯಲ್ ಕನ್ಸ್ಟ್ರಕ್ಟಿವ್ ಹೇಳಿದವರು ಯಾರು? ಲೇವ್ ವ್ಯಾಗೋತ್ಸ್ಕಾಯ್. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಹೇಳಿದವರು ಯಾರು? ವ್ಯಾಗೋತ್ಸ್ಕಾಯ್. ಜೀನ್ ಪಿಯಾಜೆ ಇವರು ಕೂಡ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅನ್ನು ಹೇಳಿದ್ದಾರೆ, ವಿಕಾಸಾತ್ಮಕ, ಜ್ಞಾನಾತ್ಮಕ ವಿಕಾಸ. ಪೌಲ್ ಫ್ರೇರಿರಿ ಇವರು ಕ್ರಿಟಿಕಲ್ ಚಿಕಿತ್ಸಾತ್ಮಕ ಪೆಡಾಗೋಗಿ ಬಗ್ಗೆ ಹೇಳಿದ್ದಾರೆ. ಇವು 3 ವ್ಯಕ್ತಿಗಳು ಕೊಲ್ಯಾಬೊರೇಟಿವ್ ಲರ್ನಿಂಗ್ ಬಗ್ಗೆ ಹೇಳಿದ್ದಾರೆ. ಇನ್ನು ಲರ್ನಿಂಗ್ ಬೈ ಡೂಯಿಂಗ್, ಕೃತಿಯಿಂದ ಕಲಿಕೆ. ಲರ್ನಿಂಗ್ ಅಂದ್ರೆ ಕಲಿಕೆ, ಡೂಯಿಂಗ್ ಅಂದ್ರೆ ಕೆಲಸ ಮಾಡು, ಕೆಲಸ ಮಾಡಿ ಕಲಿಯುವುದು. ಈ ಪದ್ಧತಿಯು ಬ್ರಾಡ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉಪಯೋಗಿಸಿದ ಮೊದಲನೇ ವ್ಯಕ್ತಿ ಜಾನ್ ಡುಯಿ. ಲರ್ನಿಂಗ್ ಬೈ ಡೂಯಿಂಗ್ ಈ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಳಸಿದ ವ್ಯಕ್ತಿ ಜಾನ್ ಡುಯಿ. ಆದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿಯಲ್ಲಿ ಲರ್ನಿಂಗ್ ಬೈ ಡೂಯಿಂಗ್ ಈ ಕಾನ್ಸೆಪ್ಟ್ ಅನ್ನು ಹೇಳಿದವರು, ಪ್ಲೀಸ್ ಇವ್ರ ಹೆಸರು ನೆನ್ಪಿಡ್ರಿ. ಲರ್ನಿಂಗ್ ಬೈ ಡೂಯಿಂಗ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್, ಇಂಗ್ಲಿಷ್ ಭಾಷೆ ಬೋಧನೆಯಲ್ಲಿ ಲರ್ನಿಂಗ್ ಬೈ ಡೂಯಿಂಗ್ ಈ ಕಾನ್ಸೆಪ್ಟ್ ಅನ್ನು ಹೇಳಿದವರು ಡೇವಿಡ್ ಕೋಲಬ್. ಇವರು ಲರ್ನಿಂಗ್ ಬೈ ಡೂಯಿಂಗ್ ಇನ್ನೊಂದು ಹೆಸರು ಇಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್, ಅನುಭವದಿಂದ ಕಲಿಕೆ. ಇವರು 4 ಸ್ಟೇಜ್ಗಳನ್ನು ಹೇಳಿದ್ದಾರೆ. ಪ್ಲೀಸ್ ಬಹಳ ಇಂಪಾರ್ಟೆಂಟ್ ಐತಿ ನಾ ಹೇಳ್ತಾ ಇರೋ ಪಾಯಿಂಟ್. 4 ಸ್ಟೇಜಸ್ಗಳು ಯಾವ ನೋಡ್ರಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡದಲ್ಲಿ 4 ಸ್ಟೇಜ್ಗಳು ಬರುತ್ತವೆ. ಡೇವಿಡ್ ಕೋಲಬ್ ಹೇಳಿದ್ದು ಮೊದಲನೇದು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್, ಸ್ವ ಅನುಭವ. ಕಾಂಕ್ರೀಟ್ ಅಂದ್ರೆ ನಾವೇನು ಅದನ್ನ ಮುಟ್ಟಿ ಅನುಭವ ಪಡೆಯೋದು, ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್. ರಿಫ್ಲೆಕ್ಟಿವ್ ಅಬ್ಸರ್ವೇಷನ್, ಪ್ರತಿಬಿಂಬಾತ್ಮಕ ನಿರೀಕ್ಷಣೆ. ಅಬ್ಸ್ಟ್ರಾಕ್ಟ್ ಕನ್ಸೆಪ್ಚುವಲೈಸೇಷನ್, ಕಾಲ್ಪನಿಕವಾಗಿ ಅದನ್ನು ಮುಟ್ಟದೆ ಆ ಕನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳೋದು.
ಆಕ್ಟಿವ್ ಎಕ್ಸ್ಪಿರಿಮೆಂಟೇಷನ್. ಸೊ ಈ 4 ಸ್ಟೇಜ್ ಅನ್ನ ಮುಗಿದ ಮೇಲೆ ಲರ್ನಿಂಗ್ ಬೈ ಡೂಯಿಂಗ್ ಆಗುತ್ತದೆ ಅನ್ನೋದನ್ನ ಡೇವಿಡ್ ಕೋಲಬ್ ಹೇಳಿದ್ದಾರೆ. ಇನ್ನು ಸಜೆಸ್ಟೋಪೀಡಿಯಾ ಇದು 2 ಶಬ್ದಗಳು ಕೂಡಿ ಸಜೆಸ್ಟೋಪೀಡಿಯಾ ಶಬ್ದ ತಯಾರಾಗಿದೆ. ಸಜೆಷನ್ ಮತ್ತು ಪೆಡಾಗಾಜಿ. ಸಜೆಷನ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಸಜೆಷನ್ ಕೊಡ್ರಿ, ಅವ್ರಿಗೆ ಸಲಹೆಗಳನ್ನು ನೀಡುವುದು, ಬೋಧನೆಗಾಗಿ ಸಲಹೆಗಳನ್ನು ನೀಡುವುದು, ಇದಕ್ಕೆ ಸಜೆಸ್ಟೋಪೀಡಿಯಾ ಎಂದು ಕರೆಯುತ್ತಾರೆ. ಸಜೆಸ್ಟೋಪೀಡಿಯಾ ಈ ಕನ್ಸೆಪ್ಟ್ ಅನ್ನು ಹೇಳಿದವರು ಬಲ್ಗೇರಿಯಾ ದೇಶದ ಶಿಕ್ಷಣ ತಜ್ಞೆ ಜಾರ್ಗಿ ಲೋಜಾನೋವಾ. ಪ್ಲೀಸ್ ಹೆಸರು ನೆನ್ಪಿಡ್ರಿ, ಜಾರ್ಗಿ ಲೋಜಾನೋವಾ. ಇವರು ಸಜೆಸ್ಟೋಪೀಡಿಯಾ ಕಾನ್ಸೆಪ್ಟ್ ಅನ್ನ ಹೇಳಿದ್ದಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಅಲ್ಲದು. ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆಯನ್ನು ಕಲಿಸುವಾಗ ಇವಾಗ ಈ ಕ್ಲಾಸ್ ರೂಮ್ ಇರ್ತೈತಿ, ಎಲ್ಲ ಸ್ಟೂಡೆಂಟ್ಸ್ ಕೂಳ್ತಿರ್ತಾರೆ, ಟೀಚರ್ ಬಂದು ಪಾಠ ಮಾಡಬೇಕು. ಪಾಠ ಮಾಡುವಾಗ ಅಥವಾ ಲ್ಯಾಂಗ್ವೇಜ್ ಕಲಿಸುವಾಗ ಸಣ್ಣದಾಗಿ ಸ್ಮಾಲ್ ಆಗಿ ಸೌಂಡ್ ಅಂದ್ರೆ ಅದರ ಸೌಂಡ್ ಕಡಿಮೆ ಇಟ್ಟು ಒಂದು ಮ್ಯೂಸಿಕ್ ಹಚ್ಚೋದು, ಸಂಗೀತ ಹಚ್ಚಿ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಅನ್ನ ಕಲಿಸೋದು. ಕ್ಲಾಸ್ ರೂಮ್ದೊಳಗ ಹಾಡ ಹಚ್ಚೋದು, ಮ್ಯೂಸಿಕ್ ಅಂತೇಳಿ ಕರಿತೀವಿ. ಅದು ಮ್ಯೂಸಿಕ್ದು ಸೌಂಡ್ ತುಂಬಾ ಕಡಿಮೆಯಾಗಿರೋದು, ಸಣ್ಣ ಲೈಟ್ ಆಗಿ ಆ ಮ್ಯೂಸಿಕ್ ಹಚ್ಚಿ ವಿದ್ಯಾರ್ಥಿಗಳಿಗೆ ಭಾಷೆಯನ್ನ ಕಲಿಸೋದು. ಇಲ್ಲಿ ಪಾಸಿಟಿವ್ ಸಜೆಷನ್ ಕೊಡುವುದು, ಬ್ಯಾಕ್ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕೋದು. ಈ ಪದ್ಧತಿಯೊಳಗೆ ಸಜೆಸ್ಟೋಪೀಡಿಯಾ. ಇದಕ್ಕ ಡಿ ಸಜೆಸ್ಟೋಪೀಡಿಯಾ ಎಂದು ಕೂಡ ಕರೆಯುತ್ತಾರೆ. ಡಿ ಸಜೆಸ್ಟೋಪೀಡಿಯಾ ಈ ಕಾನ್ಸೆಪ್ಟ್ ಅನ್ನು ಹೇಳಿದವರು ಜಾರ್ಗಿ ಲೋಜಾನೋವಾ. ಪ್ಲೀಸ್ ಹೆಸರು ನೆನಪಿಡ್ರಿ, ಪೇಪರ್ದಲ್ಲಿ ಕೇಳುತ್ತಾರೆ. ಇನ್ನು ಕಮ್ಯುನಿಕೇಟಿವ್ ಅಪ್ರೋಚ್, ಸಂಭಾಷಣೆಯ ಒಂದು ದೃಷ್ಟಿಕೋನ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮಾಡುವಾಗ, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿಯಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚ್ ಬರುತ್ತದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆ ಕಲಿಸುವಾಗ ಅವರ ಪ್ರಮುಖ ಉದ್ದೇಶ ಏನಿರ್ತೈತಿ, ವಿದ್ಯಾರ್ಥಿಗಳ ಹತ್ರ ಸಂಭಾಷಣೆ ಕೌಶಲ್ಯ ಬೆಳೆಯಬೇಕು, ಕಮ್ಯುನಿಕೇಶನ್ ಬೆಳೆಯಬೇಕು, ಇಫೆಕ್ಟಿವ್ ಕಮ್ಯುನಿಕೇಶನ್ ಬೆಳೆಯಬೇಕು. ಹೀಗಾಗಿ ಸ್ಪೀಕಿಂಗ್ ಸ್ಕಿಲ್ ಮೇಲೆ ಇವರು ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ, ಸ್ಪೀಚ್ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇನ್ನು ಕಮ್ಯುನಿಕೇಟಿವ್ ಅಪ್ರೋಚ್ ಈ ಕಾನ್ಸೆಪ್ಟ್ ಅನ್ನ ಹೇಳಿದವರು 2 ಜನ, ಡೆಲ್ ಹೈಮ್ಸ್. ಹೆಸರು ನೆನಪಿಡ್ರಿ ಪ್ಲೀಸ್, ಡೆಲ್ ಹೈಮ್ಸ್ ಮತ್ತು ಮೈಕಲ್ ಹಾಲಿಡೇ. ಇವರಿಬ್ರು ಜನ ಕೂಡಿ ಕಮ್ಯುನಿಕೇಟಿವ್ ಅಪ್ರೋಚ್ ಅನ್ನ ಬೆಳೆಸಿದ್ದಾರೆ. ಫಸ್ಟ್ ಟೈಮ್ ಇನ್ 1966 ಡೆಲ್ ಹೈಮ್ಸ್ ಹ್ಯಾಸ್ ಯೂಸ್ಡ್ ದ ಟರ್ಮ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ. ಸಂಭಾಷಣೆಯ ಸಾಮರ್ಥ್ಯ ಈ ಶಬ್ದವನ್ನು ಮೊಟ್ಟ ಮೊದಲಿಗೆ ಯೂಸ್ ಮಾಡಿದವರು ಡೆಲ್ ಹೈಮ್ಸ್. ಪೇಪರ್ದವ್ರು ಪ್ರಶ್ನೆ ಕೇಳುತ್ತಾರೆ, ಭಾಷೆಯ ಫಂಕ್ಷನ್ಸ್ಗಳು ಏನ್ರಿ? ಒಂದು ಭಾಷೆಯನ್ನ ನಾವು ಯಾವ ಕಾರಣಕ್ಕಾಗಿ ಯಾವ ಕಾರ್ಯಕ್ಕಾಗಿ ಯೂಸ್ ಮಾಡುತ್ತೇವೆ? ಅಪೋಲೈಸ್ ಮಾಡೋ ಸಲುವಾಗಿ. ಏನಾದರೂ ತಪ್ಪು ಮಾಡಿದೇವೆ ಅಂದ್ರೆ ನಾವು ಸಾರಿ ಅನ್ನ ಕೇಳುತ್ತೇವೆ, ಅಪೋಲೈಸಿಂಗ್. ಅಥವಾ ಒಂದು ಫಂಕ್ಷನ್ ಇತ್ತು, ನಾವು ಒಬ್ರಿಗೆ ಇನ್ವಿಟೇಷನ್ ಕೊಡ್ತೀವಿ, ಪ್ಲೀಸ್ ಕಮ್ ಟು ಅವರ್ ಪ್ರೋಗ್ರಾಮ್, ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಮೈ ಮಿಸ್ಟೇಕ್. ಇನ್ವಿಟೇಷನ್ ಕೊಡೋ ಸಲುವಾಗಿ, ಅಪೋಲಜಿ ಕೊಡೋ ಸಲುವಾಗಿ. ಆಮೇಲೆ ಅನೇಕ ಫಂಕ್ಷನ್ಸ್ಗಳದ ಭಾಷೆ ಅದು. ವಿಶ್ ಮಾಡೋ ಸಲುವಾಗಿ, ಐ ಹರ್ಟ್ಲಿ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್, ಅಥವಾ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಆನಿವರ್ಸರಿ. ಇನ್ನು 50ನೇ ಕಾನ್ಸೆಪ್ಟ್ ALM. ALM ಎಂದರೆ ಆಡಿಯೋ ಲಿಂಗ್ವಲ್ ಮೆಥಡ್. ಆಡಿಯೋ ಅಂದ್ರೆ ಕೇಳುವುದು, ಲಿಂಗ್ವಲ್ ಕೇಳುವುದು, ಭಾಷೆ ಮೆಥಡ್ ಪದ್ಧತಿ. ಆಡಿಯೋ ಲಿಂಗ್ವಲ್ ಕೇಳೋದು ಮಾತಾಡೋದು, ಇದು ಒಂದು ಪದ್ಧತಿ, ಆಡಿಯೋ ಲಿಂಗ್ವಲ್ ಮೆಥಡ್. ಇದಕ್ಕೆ ಇನ್ನೊಂದು ಹೆಸರೈತಿ, ಆರ್ಮಿ ಮೆಥಡ್ ಅಂತೇಳಿ. ಇದು CTET ಒಂದ್ಸಲ ಕೇಳಿದ್ರು. ವಿಚ್ ಮೆಥಡ್ ಈಸ್ ನೋನ್ ಆಸ್ ಆರ್ಮಿ ಮೆಥಡ್? ಆಡಿಯೋ ಲಿಂಗ್ವಲ್ ಮೆಥಡ್. ಆಡಿಯೋ ಮೀನ್ಸ್ ಲಿಸ್ನಿಂಗ್, ಲಿಂಗ್ವಲ್ ಮೀನ್ಸ್ ಸ್ಪೀಕಿಂಗ್. ಆಡಿಯೋ ಲಿಂಗ್ವಲ್ ಮೆಥಡ್ ಈಸ್ ನೋನ್ ಆಸ್ ಆರ್ಮಿ ಮೆಥಡ್. ಅಮೆರಿಕಾ ದೇಶದಲ್ಲಿ ವರ್ಲ್ಡ್ ವಾರ್ ಅಂದ್ರೆ ಮಹಾಯುದ್ಧ, ಜಗತ್ತಿನ 2ನೇ ಮಹಾಯುದ್ಧ ನಡೆಯುವ ಸಂದರ್ಭದಲ್ಲಿ ಅಮೆರಿಕದ ಸೋಲ್ಜರ್ಸ್ಗಳು ಬೇರೆ ಬೇರೆ ಭಾಷೆನ ಅವ್ರಿಗೆ ಕಲಿಯಬೇಕಾಗಿತ್ತು. ಆವಾಗ ಈ ಆರ್ಮಿ ಮೆಥಡ್ ಅನ್ನ ಯೂಸ್ ಮಾಡಿದ್ದಾರೆ. ಇದಕ್ಕೆ ಇನ್ನೊಂದು ಹೆಸರು ASTP, ಆರ್ಮಿ ಸ್ಪೆಷಲೈಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್. ಆಡಿಯೋ ಲಿಂಗ್ವಲ್ ಅಂತಾರೆ. ಇನ್ನು ಆಡಿಯೋ ಲಿಂಗ್ವಲ್ ಈ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲಿಗೆ ಯೂಸ್ ಮಾಡಿದವರು ನೆಲ್ಸನ್ ಬ್ರೂಕ್. ಪ್ಲೀಸ್ ನೆನ್ಪಿಡ್ರಿ, 1964 ನೆಲ್ಸನ್ ಬ್ರೂಕ್ ಇವರು ಆಡಿಯೋ ಲಿಂಗ್ವಲ್ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲಿಗೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ 4 ಸ್ಕಿಲ್ಗಳು ಬರುತ್ತವೆ: ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್.
LSRW. LSRW ಫಸ್ಟ್ ಸ್ಕಿಲ್ ಯಾವಾಗಲೂ ಲಿಸ್ನಿಂಗ್, ಸೆಕೆಂಡ್ ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್. ಇದು ಭಾಷೆ ಕಲಿಯುವ ಪ್ರಮುಖ ಸ್ಟೆಪ್ಸ್ಗಳು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಪ್ರಶ್ನೆ ಹಿಂಗೆ ಕೇಳುತ್ತಾರೆ, ಭಾಷೆ ಕಲಿಯುವಾಗ ಮೊಟ್ಟ ಮೊದಲನೇ ಸ್ಕಿಲ್ ಯಾವುದು? ಲಿಸ್ನಿಂಗ್. ಕೊನೆಯ ಸ್ಕಿಲ್ ಯಾವುದು? ರೈಟಿಂಗ್. ಇನ್ನು ಚಾರ್ಲ್ಸ್ ಫ್ರೇರಿ ಇವರು ಕೂಡ ALM ಆಡಿಯೋ ಲಿಂಗ್ವಲ್ ಮೆಥಡ್ ಅನ್ನ ಬೆಳೆಸಿದ್ದಾರೆ. ಇನ್ನು ಆಡಿಯೋ ಲಿಂಗ್ವಲ್ ಈ ಮೆಥಡ್ ಮೇಲೆ ಪರಿಣಾಮ ಬೀರಿದ ವ್ಯಕ್ತಿ ಯಾರು? ಇನ್ಫ್ಲೂಯೆನ್ಸ್ಡ್ ಬೈ ಲಿಯೋನಾರ್ಡ್ ಬ್ಲೂಮ್ಫೀಲ್ಡ್. ಸೊ ಪ್ಲೀಸ್ ಜಸ್ಟ್ ನಾನು ನಿಮಗೆ ಟು ದಿ ಪಾಯಿಂಟ್ ಮಾಹಿತಿಯನ್ನು ಹೇಳಿದ್ದೇನೆ. ದಯವಿಟ್ಟು ಇದನ್ನ ನೋಟ್ಬುಕ್ದೊಳಗೆ ಬರೆದು ಅದನ್ನು ರಿವಿಷನ್ ಮಾಡ್ರಿ. ಖಂಡಿತ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಪೇಪರ್ ನಂಬರ್ 1 as well as in paper number 2. I hope you are going to write TET exam. In this TET exam definitely will get more than Kannada language. It's my humble promise to all of you. ಕನ್ನಡ ಭಾಷೆಗಿಂತ ಹೆಚ್ಚು ಇಂಗ್ಲಿಷ್ ಭಾಷೆಯಲ್ಲಿ ನೀವು ಮಾರ್ಕ್ಸ್ ಪಡೆಯುತ್ತೀರಿ ಅನ್ನುವ ನಂಬಿಕೆಯೊಂದಿಗೆ ಈ TET ಕ್ಲಾಸ್ ಅನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಆದಷ್ಟು ಬೇಗ ಈ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಬೋರ್ಡ್ ಮೇಲೆ ಬರೆಯುತ್ತೇನೆ. ಜಸ್ಟ್ ಯು ರೀಡ್ ಇಟ್, ಯು ರಿಮೆಂಬರ್ ಇಟ್ ಅಂಡ್ ಯು ಗೆಟ್ ದ ಸಕ್ಸಸ್. ಥ್ಯಾಂಕ್ ಯು, ನಮಸ್ಕಾರ. ಅಂಡ್ ಐ ಹೋಪ್ ಸಾಕಷ್ಟು ಕರ್ನಾಟಕದ ವಿದ್ಯಾರ್ಥಿಗಳು ನಾನು ಬರೆದಿರುವ TET ಬುಕ್ ಅನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಪ್ಲೀಸ್ ಈ ಬುಕ್ ಅನ್ನ ತಾವೆಲ್ಲರೂ ಓದಬೇಕು, ಈ ಬುಕ್ ಅನ್ನ ತಾವೆಲ್ಲರೂ ರೀಡ್ ಮಾಡಬೇಕು. ನಾನು ಈ ಬುಕ್ದಲ್ಲಿಂದನೇ ಎಕ್ಸ್ಪ್ಲನೇಷನ್ ಹೇಳುತ್ತಿದ್ದೇನೆ. ಈ ಬುಕ್ದ ಕೊನೆಯ ಚಾಪ್ಟರ್ ಏನೈತಲ್ಲ, ಕೊನೆಯ ಚಾಪ್ಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ದೊಳಗೆ ನಾನು ನಿಮಗೆ ಹೇಳ್ತಾ ಇರೋದು ಈಗ ಹೇಳಿ ನೋಡ್ರಿ. ಯಾವ್ದು ಹೇಳಿ ನಾನು? ಕಮ್ಯುನಿಕೇಟಿವ್ ಅಪ್ರೋಚ್ ನೋಡಿ, ಲರ್ನಿಂಗ್ ಬೈ ಡೂಯಿಂಗ್, ಆಡಿಯೋ ಲಿಂಗ್ವಲ್ ಮೆಥಡ್, ಕೊಲ್ಯಾಬರೇಟಿವ್ ಲರ್ನಿಂಗ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಇವತ್ತು ಗುಡ್ಡಾಪುರ ದಾನಮ್ಮ ದೇವಿಯ ಜಾತ್ರೆ ಇದೆ. ನಮ್ಮ ಸಮರ್ಥ ಗುಡ್ಡಾಪುರಕ್ಕೆ ಇಲ್ಲಿಂದ ನಡ್ಕೊಂತ ನಮ್ಮೂರ್ಲಿಂದ ಗುಡ್ಡಾಪುರದವರೆಗೆ 300 ಕಿಲೋಮೀಟರ್ಸ್ ನಡ್ಕೊಂತ ಹೋಗ್ಯಾನ್ರಿ ಪಾದಯಾತ್ರೆದೊಳಗೆ. ದಾನಮ್ಮ ತಾಯಿಯ ಪಾಲ್ಕಿ ಹೊತ್ಕೊಂಡು ಹೋಗಿದ್ದಾನ್ರಿ. ಇವತ್ತೇ ಬಂದನ್ರಿ ಅವನು. ನೀವೆಲ್ಲರೂ ಬರುವ KSET ಎಕ್ಸಾಮ್, ಬರುವ TET ಎಕ್ಸಾಮ್ ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗಬೇಕು. ನೀವು ಬೆಳಿಬೇಕು. ನಿಮ್ಮ ಜೊತೆಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮ ಅನುಭವ ನಿಮ್ಮ ಜೊತೆಗೆ ಇರುತ್ತದೆ. ನೀವು ಕೂಡಿ ಬೆಳೆಯೋಣ. ಥ್ಯಾಂಕ್ ಯು. ಗುಡ್ಡಾಪುರ ದಾನಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ. ಇವತ್ತು ನಮ್ಮ ಮನೆಯೊಳಗೆ ಗುಡ್ಡಾಪುರ ದಾನಮ್ಮ ತಾಯಿದು ನಮ್ಮ ಮೇಡಮ್ ಅವರು ಪೂಜೆ ಮಾಡಿದ್ದಾರೆ. ನಿಮ್ಗೂ ಕೂಡ ನಾನು ದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ. ದರ್ಶನ ನೀವು ಕೂಡ ಪಡೀರಿ. ದಾನಮ್ಮ ದೇವಿಯ ದರ್ಶನ ನೀವೆಲ್ಲರೂ ಪಡೆಯಬೇಕು. ದಾನಮ್ಮ ದೇವಿಯ ಇವತ್ತು ಪೂಜೆ ಮಾಡಿದ್ದಾರೆ ನಮ್ಮ ಮೇಡಮ್ ಅವ್ರಿ. ದಾನಮ್ಮ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನೀವೆಲ್ಲರೂ ಬರುವ TET ಎಕ್ಸಾಮ್, ಕಂಪ್ಲೀಟ್ TET ಎಕ್ಸಾಮ್, ಪತ್ರಿಕೆ 1, ಪತ್ರಿಕೆ 2 ನೀವೆಲ್ಲರೂ ಪಾಸ್ ಆಗಿ ಬರುವ CET ಎಕ್ಸಾಮ್ ಕೂಡ ನೀವು ಚೆನ್ನಾಗಿ ಬರೆದು ಎಲ್ಲರೂ ಪರೀಕ್ಷೆ ಪಾಸ್ ಆಗ್ಬೇಕು ಅನ್ನೋ ಒಂದು ಆಶೀರ್ವಾದ, ದಾನಮ್ಮ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅನ್ನುವ ಒಂದು ಶುಭಾಶಯದೊಂದಿಗೆ ಈ TET ಕ್ಲಾಸ್ ಅನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ನೋಡಿ ನೀವು ಕೂಡ ಸೊ ಥ್ಯಾಂಕ್ ಯು. ಓಕೆ, ನಮಸ್ಕಾರ.